ಸಿನಿಟಾಕ್ ವೀಕ್ಷಕರಿಗೆ ನಮಸ್ಕಾರ. ಇದು ನೀವು ಕಾಯುತ್ತಿದ್ದ ವಿಡಿಯೋ ಈಗ ಪ್ರಾರಂಭವಾಗಲಿದೆ. ಇದು ಮರೆಯಾಗಿದ್ದ ಕತೆ ಈಗ ಜನ್ಮ ಪಡೆದು ಬಂದಿದೆ. ಅದೇ ಸೌಜನ್ಯಳ ಕತೆ. ಇನ್ನು ಮುಂದೆ ನಿಮ್ಮೊಂದಿಗೆ ಧರ್ಮಸ್ಥಳದ ಸೌಜನ್ಯ. ಬರವಣಿಗೆ ಮಹಾದೇವ್ ಶಂಕರ್, ಹಿನ್ನೆಲೆ ಧ್ವನಿ ಲತಾ ಅಶೋಕ್. ನಾನು ಸೌಜನ್ಯ. ಇದು ನನ್ನ ಮನದ ಮಾತು. ನನಗೊಂದು ಕಾಲ ಗರ್ಭದಲ್ಲಿ ಕಳೆದು ಹೋದ, ಬೇಕಂತಲೇ ಮರೆಮಾಚಿದ, ಹಣ ಹಾಗೂ ಅಧಿಕಾರದ ಮುಂದೆ ಸೋತು ಹೋದ ಕತೆ ನನ್ನದು. ನಮ್ಮೂರು ಧರ್ಮಸ್ಥಳದ ಪಕ್ಕ ಒಂದು ಚಿಕ್ಕ ಹಳ್ಳಿ. ಅಲ್ಲೊಂದು ದೇವಸ್ಥಾನ. ಅದರ ಮುಂದಾಳತ್ವವನ್ನು ಒಬ್ಬ ಮುಖ್ಯಸ್ಥ ವಹಿಸ್ಕೊಂಡಿದ್ರು. ಬೇರೆಲ್ಲ ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲಿದ್ದರೆ ಅದೊಂದು ಮಾತ್ರ ಪ್ರತ್ಯೇಕವಾಗಿತ್ತು. ಏಕೆಂದರೆ ಅದರ ಇತಿಹಾಸನ ಹುಡುಕಿದರೆ ಅದು ಬೇರೊಂದು ಧರ್ಮಕ್ಕೆ ಸೇರಿದ್ದೆಂದು ಪ್ರತ್ಯೇಕವಾಗಿತ್ತು. ಆ ದೇವಸ್ಥಾನದ ಮೇಲೆ ಲಕ್ಷಾಂತರ ಜನ ಭಯಭಕ್ತಿ ನಂಬಿಕೆ ಹೊಂದಿದ್ರು. ತಮ್ಮ ಭಕ್ತಿಯಿಂದ ತಮ್ಮಿಂದ ಆದಷ್ಟು ಹಣವನ್ನು ಹುಂಡಿಯಲ್ಲಿ ಹಾಕ್ತಿದ್ರು. ಆ ಹಣವೆಲ್ಲ ಆ ಮುಖ್ಯಸ್ಥನ ಕುಟುಂಬದ ಆಸ್ತಿಪಾಸ್ತಿಯಾಗಿ ಬದಲಾಯಿತು. ಜನರ ನಂಬಿಕೆಯೇ ಬಂಡವಾಳವಾಗಿ ಮಾಡಿಕೊಂಡು ಅನೇಕ ವ್ಯವಹಾರಗಳಿಗೂ ಆ ಹಣವೇ ಆಹಾರವಾಗಿತ್ತು. ಈಗ ನನ್ನ ಕತೆ. ಅವತ್ತೊಂದಿನ ನಮ್ಮೂರಲ್ಲಿ ಹೊಸ ಅಕ್ಕಿ ಎಂಬ ಹಬ್ಬವಿತ್ತು. ಆ ದಿನ ನಾನು ಉಪವಾಸವಿದ್ದೆ. ಎಂದಿನಂತೆ ನನ್ನ ಕಾಲೇಜ್ ಮುಗಿಸಿ ವಾಪಸ್ ಬರುವಾಗ ಎದುರಾಯಿತು ನಾನು ನಿರೀಕ್ಷಿಸದ ಆ ಕ್ಷಣಗಳು. ನನ್ನ ಬದುಕು ಆ ರೀತಿ ಕೊನೆಯಾಗುತ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಹುಶಃ ಯಮಧರ್ಮರಾಯನೇ ಎದುರು ನಿಂತು ಕಾಯ್ತಿದ್ನೇನೋ. ಅವನ ಎಣಿಕೆಯಂತೆಯೇ ಎಲ್ಲ ನಡೆದೋಯ್ತು. ಎಂದಿನಂತೆ ಸಂಜೆ ಮನೆಗೆ ಹೋಗಬೇಕಿತ್ತು ನಾನು. ಅಂದು ಮಾತ್ರ ಮನೆಗೆ ಹೋಗಲಿಲ್ಲ. ಏಕೆಂದರೆ ನಾನು ರಾಕ್ಷಸರ ಆಹಾರವಾಗಿ ಮಣ್ಣಿನ ಮಡಿಕೆಯಂತೆ ಹೊಡೆದು ಚೂರು ಚೂರಾಗಿದ್ದೆ. ನನ್ನ ತಂದೆ, ತಾಯಿ, ಭಾವ ಎಲ್ಲರೂ ಆ ರಾತ್ರಿ ಎಲ್ಲ ನನಗಾಗಿ ಹುಡುಕಿದ್ರು. ಅವರಲ್ಲಿದ್ದ ನೋವು, ಸಂಕಟಗಳೆಲ್ಲ ನೋಡಿ ನನಗೆ ಅವ್ರ ಮುಂದೆ ಓಡೋಗಿ ನಿಲ್ಲೋಣ ಅನ್ನಿಸ್ತಿತ್ತು. ಆದರೆ ಏನು ಮಾಡಲಿ, ಅಷ್ಟರಲ್ಲಿ ನಾನಾಗದೆ ಶವವಾಗಿ ಯಮಧರ್ಮರಾಯನ ವಶವಾಗಿ ಹೋಗಿದ್ದೆ. ನನ್ನವರೆಲ್ಲ ನನ್ನ ಹುಡುಕಿ ಬಂದಾಗ ನಾನು ಸಿಪ್ಪೆ ಸುಲಿದ ಹಣ್ಣಾಗಿ ರಣಹದ್ದುಗಳು ಕುಕ್ಕಿ ತಿಂದು ಎಂಜಲಾಗೋಗಿದ್ದೆ. ಆ ರಣಹದ್ದುಗಳು ತಿಂದುಂಡು ಸಂಬಂಧವೇ ಇಲ್ಲದೆ ಪಕ್ಷಿಯೊಂದನ್ನು ಪಂಜರದಲ್ಲಿ ಸಿಲುಕಿಸಿ ಆ ರಣಹದ್ದುಗಳು ಆ ಕಾಡಿನ ಗಡಿಯನ್ನೇ ದಾಟಿ ಹಾರಿ ಹೋದವು. ಪಾಪ, ಸಿಲುಕಿಕೊಂಡ ಆ ಪಕ್ಷಿ ಪರದಾಟ, ನೋವು, ಸಂಕಟಗಳನ್ನು ವರ್ಣಿಸಲು ಅಸಾಧ್ಯ. ಕಣ್ಣಿಗೆ ಕಂಡಷ್ಟೇ ಸತ್ಯವಲ್ಲ, ಕಾಣದ್ದು ಕೂಡ ಸತ್ಯವಾಗಿರುತ್ತದೆ. ಅದೆಷ್ಟೋ ಕಾಣದ ಸತ್ಯಗಳು ಮರೆಯಾಗಿ ಮರೆತು ಹೋಗಿರುತ್ತವೆ. ಆದರೂ ನ್ಯಾಯ, ನೀತಿ ಹಾಗೂ ಧರ್ಮದ ಬೆಳಕು ಬಿದ್ದಾಗ ಯಾವುದನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಅಧರ್ಮಗಳು ನಡೆಯುವ ಸ್ಥಳಗಳಲ್ಲಿ ಧರ್ಮದ ಪಾದ ಸ್ಪರ್ಶವಾದಾಗ ಮಾಡಿದ ಪಾಪಗಳು ಕಾಡಲಾರಂಭಿಸಿ ಸುಡಲು ಶುರುವಾಗುತ್ತದೆ. ಯಾವುದೇ ಒಂದು ಆಸೆಗೆ, ದುರಾಸೆಗೆ, ಅಧಿಕಾರಕ್ಕೆ, ಹಣಕ್ಕೆ ಇನ್ನೊಬ್ಬರ ಕುಟುಂಬವನ್ನೇ ನಿರ್ನಾಮ ಮಾಡುವಷ್ಟು ದುರ್ಬುದ್ಧಿಯನ್ನು ಆ ದೇವರು ಅವರಿಗೆ ಏಕಾದರೂ ನೀಡಿದನು, ಆ ದೇವರೇ ಬಲ್ಲ. ಧರ್ಮದ ಹೆಸರೇಳ್ಕೊಂಡು ಅಧರ್ಮದ ಕಾರುಬಾರು ನಡೆಸಿದರೆ ಆ ಶಿವನು ಸುಮ್ಮನೆ ಇದ್ದಾನಲ್ಲ. ಅವನಿಗೆ ಮೂರನೇ ಕಣ್ಣಿದ್ರೂ ಪ್ರಯೋಜನವಿಲ್ಲ. ಸರ್ವವ್ಯಾಪಿ ಅನ್ನುತ್ತೇವಲ್ಲ, ಆ ದಿನ ಆ ಕ್ಷಣ ಅವನ ಪಯಣ ಎಲ್ಲಿತ್ತೋ. ತನ್ನ ಕಣ್ಣು ಮುಂದೆಯೇ ಘನಘೋರ ಅನ್ಯಾಯ ನಡೆಯುತ್ತಿದ್ದರೂ ಸುಮ್ಮನಿದ್ನಲ್ಲ. ಬಹುಶಃ ಅವನು ಮುಖವಾಡ ತೊಟ್ಟ ಮಾನವನಿಗೆ ಶರಣಾಗಿದ್ನೇನೋ. ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಸಿಕ್ಕುತ್ತದೆ ಅಂತೇವಲ್ಲ, ಆ ಸಮಯ ಬರುವಷ್ಟರಲ್ಲಿ ಅದೆಷ್ಟು ಹೆಣ್ಮಕ್ಳು, ಅದೆಷ್ಟು ಕುಟುಂಬಗಳು ಬಲಿಯಾಗಬೇಕು, ಬಲ್ಲವ್ರು ಯಾರು? ದೇವರಿರೋದು ನಿಜವೇ ಆಗಿದ್ದರೆ ಮೊದಲು ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೋದಲ್ಲ. ಅನೇಕ ಘನಘೋರ ಘಟನೆಗಳು ನಡೆಯೋವರೆಗೂ ಯಾಕೆ ಕಾಯಬೇಕು? ನಮ್ಮ ಕಷ್ಟ, ನಷ್ಟ, ಸಂಕಟಗಳೆಲ್ಲ ಅವನಿಗೆ ಆಟ, ಚಲ್ಲಾಟ, ಹುಡುಗಾಟ ಆಗಿರ್ಬೋದೇನೋ. ಸಿರಿವಂತರ, ಸ್ಥಿತಿವಂತರ ಅನ್ಯಾಯ, ಅಕ್ರಮಗಳನ್ನು ನೋಡುತ್ತಾ ಸುಮ್ಮನೆ ಕಲ್ಲಾಗಿ, ಕುರುಡನಾಗಿ, ಕಿವುಡನಾಗಿ ಸುಮ್ಮನೆ ಇರೋನಲ್ಲ. ನನ್ನ ಕಥೆಯೇನೋ ಮುಗಿಯಿತು. ಆ ದೇವರು ಇರೋದು ನಿಜವೇ ಆಗಿದ್ದರೆ ನನ್ನದೊಂದು ಮನವಿ. ನನ್ನದು ದುರಂತ ಅಂತ್ಯವಾಯಿತು. ಇದರಿಂದ ನನ್ನ ಕುಟುಂಬಕ್ಕೆ ಆದ ನೋವನ್ನು ಭರಿಸೋ ಶಕ್ತಿ ನೀಡಲಿ.
ನನ್ನ ತಂದೆ ತಾಯಿಗೆ ಧೈರ್ಯ ನೀಡಲಿ. ಹಣದ ಅಧಿಕಾರದ ಅಮಲಿನಲ್ಲಿ ತೇಲಾಡುತ್ತ ನನ್ನಂಥ ನತದೃಷ್ಟ ಅಬಲೆಯರ ಅಮಾಯಕರ ಬದುಕಲ್ಲಿ ಅನಾಹುತ ಸೃಷ್ಟಿಸಿ ಬದುಕನ್ನೇ ಮುಗಿಸುವ ನರರಾಕ್ಷಸರ ಅಂತ್ಯ ಆದಷ್ಟು ಬೇಗ ಆಗಲಿ. ಇದು ನನ್ನ ಶಾಪ. ಯಾವ ಅಧಿಕಾರಿಯೂ ತನ್ನ ಕರ್ತವ್ಯದಿಂದ ನನ್ನನ್ನು ರಕ್ಷಿಸಲಿಲ್ಲ. ಎಲ್ಲವೂ ಉದ್ದೇಶಪೂರ್ವಕವಾಗಿಯೇ ನಡೆದೋಯ್ತು. ನನಗೆ ಈಗಲೂ ನ್ಯಾಯ ಸಿಗುವ ಭರವಸೆ ಇಲ್ಲ. ನಿಮ್ಮದೊಂದು ಪ್ರಾರ್ಥನೆ ನಮ್ಮ ಕುಟುಂಬದ ಶಾಂತಿ ನೆಮ್ಮದಿಗಾಗಿ ಇರಲಿ. ಕಾಲ ಸರಿಯಿಲ್ಲ, ಇನ್ಯಾರೂ ನನ್ನಂತೆ ಬಲಿಯಾಗದಿರಲಿ. ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಜೋಪಾನವಾಗಿರಿಸಿ. ನಾನು ಸೌಜನ್ಯ. ನಿಮಗೆ ನನ್ನ ಕೊನೆಯ ನಮಸ್ಕಾರಗಳು.